ಮತ್ತೊಂದು ಕಡೆ ಬಂದರು ನಿರ್ಮಾಣಕ್ಕೆ ವಿರೋಧ ಮೀನುಗಾರರು ಪ್ರತಿಭಟಿಸ್ತಾ ಇದ್ದಾರೆ. ನಿಷೇಧಾಜ್ಞೆ ಲೆಕ್ಕಿಸದೆ ಸಮುದ್ರ ತಟದಲ್ಲಿ ಭಾರೀ ಪ್ರತಿಭಟನೆ ನಡೀತಾ ಇದೆ. ಇದು ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಬಾವಿಕೇರಿಯಲ್ಲಿ ಬಂದರು ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಉದ್ದೇಶವನ್ನ ಹೊಂದಲಾಗಿದೆ. JSW ಕಂಪನಿಯಿಂದ ಬಂದರು ನಿರ್ಮಾಣದ ಯೋಜನೆ ಇದೆ. 4119 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬಂದರು ನಿರ್ಮಾಣಕ್ಕೆ ಈಗ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ಬಾವಿಕೇರಿ ಬಳಿ. ಆದ್ರೆ ಇದರಿಂದಾಗಿ ಅಲ್ಲಿನ ಸ್ಥಳೀಯ ಮೀನುಗಾರಿಕೆಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಅಲ್ಲಿನ ಮೀನುಗಾರರ ಆರೋಪ. ಹೀಗಾಗಿನೇ ಕೇಣಿ ಹಾಗೆ ಬಾವಿಕೇರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ನೂರಾರು ಮೀನುಗಾರರು ಅಲ್ಲಿ ನಿಷೇಧಾಜ್ಞೆ ಇದೆ ಆದರೂ ಅದನ್ನು ಲೆಕ್ಕಿಸದೆ ಪ್ರತಿಭಟನೆಗೆ ಇಳಿದಿದ್ದಾರೆ. DC ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ನಾಳೆ ಸಂಜೆ 6 ಗಂಟೆವರೆಗೂ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಆದರೆ ನೂರಾರು ಮೀನುಗಾರರು ತಮ್ಮ ಮನೆ ಕಳೆದುಕೊಳ್ಳುವಂತ ಭೀತಿಯಲ್ಲಿದ್ದಾರೆ. ಬೇರೆ ಕಡೆ ನಮಗೇನಾದ್ರು ಜಾಗ ಕೊಟ್ಟರೂ ಕೂಡ ಮೀನುಗಾರಿಕೆ ಕಷ್ಟ ಆಗುತ್ತೆ ಅನ್ನುವಂಥದ್ದು ಅವರ ಆತಂಕ. ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸೂರಜ್, ಮುಂಚೆಯಿಂದನೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೀನುಗಾರರು ತಮ್ಮ ವಿರೋಧ ವ್ಯಕ್ತಪಡಿಸ್ತಾನೆ ಇದ್ರು. ಈಗ ಅದು ಪ್ರತಿಭಟನೆ ರೂಪದಲ್ಲಿ ಪ್ರತಿದಿನ ಮೇಲಿನ ಮೇಲೆ ಹೆಚ್ಚಾಗ್ತಾ ಇದೆ ಈ ವಿರೋಧದ ಧ್ವನಿ. ಇವತ್ತೇನಾಗ್ತಾ ಇದೆ ಅಲ್ಲಿ ಸೂರಜ್? ಈಗ ಇವನ್ನೆಲ್ಲ ಕನ್ವಿನ್ಸ್ ಮಾಡೋ ಪ್ರಯತ್ನ ಹೇಗೆ ನಡೀತಾ ಇದೆ? ಖಂಡಿತ ಮಾಲ್ತೇಶ್, ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿರುವಂತಹ ಬಂದರು ನಿರ್ಮಾಣ ಕಾರ್ಯ ವೇಗದಲ್ಲಿ ಆಗಬೇಕಂತ ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲಾ ಜಿಲ್ಲಾಡಳಿತಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಹೊನ್ನಾವರ ಮತ್ತು ಖೇನಿಯಲ್ಲಿ 2 ಬಂದರುಗಳ ನಿರ್ಮಾಣ ಏನಾಗ್ತಾ ಇದೆ. 2 ಬಂದರುಗಳ ನಿರ್ಮಾಣ ಆದಷ್ಟು ಬೇಗ ಮುಗಿಬೇಕು ಅಂತಾನೂ ಸಹಿತ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. ಯಾಕೆಂದರೆ ಕಳೆದ ಒಂದು 3-4 ವರ್ಷಗಳಿಂದ ಕೇವಲ 1% ಸಹಿತ ಇಲ್ಲಿ ಕಾಮಗಾರಿ ಆರಂಭವಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಕಾಮಗಾರಿ ಆರಂಭ ಆಗಲೇಬೇಕು ಅಂತ ಜಿಲ್ಲಾಡಳಿತಕ್ಕೆ ಅವಾಗ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. ಆ ಸೂಚನೆ ಅನ್ವಯ ಇವತ್ತು ಅವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಖೇನಿಯಲ್ಲಿರುವಂತಹ ಸೂರಜ್ ಜಸ್ಟೋಲ್ ಮಾತನಾಡ್ತೀನಿ ನಿಮ್ ಜೊತೆಗೆ. ಬಿಜೆಪಿ ಅವರು ರಾಜಕೀಯಕ್ಕಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಈ ಮೈಸೂರಿನ ವಿಚಾರವಾಗಿ. ಬಟ್ ಈ ಕೇಣಿ ವಿಚಾರವಾಗಿ 3 ಮಹಿಳೆಯರನ್ನ ಪೊಲೀಸರು ರಕ್ಷಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಪ್ರತಿಭಟನೆ ಸಂದರ್ಭದಲ್ಲಿ ಸಮುದ್ರಕ್ಕೆ ಹಾರಿಬಿಡ್ತಾರೆ ಮಹಿಳೆಯರು. ಸಮುದ್ರಕ್ಕೆ ಹಾರಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. 3 ಮಹಿಳೆಯರನ್ನ ಈ ಸಂದರ್ಭದಲ್ಲಿ ಪೊಲೀಸರು ರಕ್ಷಿಸ್ತಾರೆ. ಜಿಲ್ಲಾಡಳಿತದ ನಡೆ ಖಂಡಿಸಿ ಮೀನುಗಾರರು ಪ್ರತಿಭಟನೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ದೊಡ್ಡ ಅನಾಹುತ ಒಂದು ಸಂಭವಿಸೋದಿತ್ತು. ಯಾಕಂದ್ರೆ ನೋಡ್ತಾನೆ 3 ಜನ ಮಹಿಳೆಯರು ಹೋಗಿ ಸಮುದ್ರಕ್ಕೆ ಹಾರಿಬಿಡ್ತಾರಂತೆ. ಕೂಡಲೇ ಅವರನ್ನ ರಕ್ಷಿಸುವಂತ ಕೆಲಸ ಕೂಡ ಆಗಿದೆ. ಜಿಲ್ಲಾಡಳಿತದ ನಡೆ ಖಂಡಿಸಿ ಅವರು ಇಂಥದ್ದೊಂದು ನಿರ್ಧಾರಕ್ಕೆ ಬಂದ್ಬಿಟ್ರು.